ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಹಂಪಿಯ ಚುನಾವಣೆ ತನ್ನಿಮಿತ್ತ ಬಿಜೆಪಿ ಮಂಡಲದಿಂದ ನಡೆದ ವಿಶೇಷ ಕಾರ್ಯಕಾರಿಣಿ ಸಭೆ. ಈಗ ವಾರ್ತೆಗಳ ವಿವರ. ಐತಿಹಾಸಿಕ ಹಾಗೂ ವಿಶ್ವ ಪ್ರಸಿದ್ಧ ಹಂಪಿ ವೀಕ್ಷಿಸಲು ದೇಶ ವಿದೇಶದಿಂದ ನಿತ್ಯವೂ ಹಲವು ಪ್ರವಾಸಿಗರು ಆಗಮಿಸುತ್ತಾರೆ. ಹೀಗೆ ಹಂಪಿಗೆ ಸಾಗಿ ಬರುವ ಪ್ರವಾಸಿಗರಿಗೆ ಕನಿಷ್ಠ ಮೂಲ ಸೌಕರ್ಯ ಒದಗಿಸಿಕೊಡುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಉಗ್ರಪ್ಪನವರು ಆರೋಪಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಕೆಪಿಸಿಸಿ ಉಪಾಧ್ಯಕ್ಷ ಉಗ್ರಪ್ಪನವರಿಂದ ಸ್ಥಳೀಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಕೈಗೊಂಡಿದ್ದರು. ಹೀಗೆ ಹಂಪಿಯಲ್ಲಿನ ಮೂಲ ಸೌಕರ್ಯಗಳ ಕೊರತೆ ಕುರಿತು ಮಾತನಾಡಿದ ಅವರು, ಹಂಪಿಯಲ್ಲಿ ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆ, ಲೈಟಿಂಗ್ ವ್ಯವಸ್ಥೆ, ನದಿ ದಡದಲ್ಲಿ ಸ್ನಾನ ಗೃಹಗಳ ಕೊರತೆ, ವಿಶ್ರಾಂತಿ ಗೃಹಗಳ ವ್ಯವಸ್ಥೆ ಇಲ್ಲ, ವಸತಿ ಗೃಹಗಳು ಇಲ್ಲದೇ ಇರುವುದು ಹಾಗೂ ಸರಿಯಾಗಿ ಆಹಾರದ ಅಲಭ್ಯತೆ ಹಂಪಿಯಲ್ಲಿ ಕಾಡುತ್ತಿದೆ. ಹಾಗಾಗಿ ಹಂಪಿಯಲ್ಲಿ ಪ್ರವಾಸಿಗರಿಂದ ಪಡೆಯುತ್ತಿರುವ ಪ್ರವೇಶ ಶುಲ್ಕವನ್ನ ಹಂಪಿಯಲ್ಲಿ ಈ ಎಲ್ಲಾ ಮೂಲ ಸೌಕರ್ಯಗಳನ್ನ ಕಲ್ಪಿಸಿದಾಗ ಮಾತ್ರ ಹಂಪಿಗೆ ಸಾಗಿ ಬರುವ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತದೆ. ಇತ್ತ ಕೇಂದ್ರ ಸರ್ಕಾರ ಗಮನ ಹರಿಸಬೇಕೆಂದು ಆಗ್ರಹಿಸಿದ್ದಾರೆ. ಬಹುಶಃ ಭಾರತದಲ್ಲಿ ನೋಡಲೇಬೇಕಾಗಿರುವಂತ ಪ್ರವಾಸ ಕೇಂದ್ರ ಯಾವುದಾದರೂ ಇದ್ರೆ ಅದು ಹಂಪೆ. ಸೊ ಇಡೀ ಹಂಪೆಯನ್ನ ಇವತ್ತು ಯಾರ ಕಂಟ್ರೋಲಲ್ಲಿದೆ? ಪುರಾತತ್ವ ಇಲಾಖೆಯ ಕಂಟ್ರೋಲಲ್ಲಿದೆ, ಅರ್ಥಾತ್ ಕೇಂದ್ರ ಸರ್ಕಾರದ ಕಂಟ್ರೋಲಲ್ಲಿದೆ. ಭಾರತದಲ್ಲೇ ನೋಡಬೇಕಾಗಿರುವಂಥ ಸ್ಥಳಕ್ಕೆ ಅಭಿವೃದ್ಧಿಪಡಿಸಲಿಕ್ಕೆ ಇಲ್ಲಿವರೆಗೂ ನನಗೆ ಗೊತ್ತಿರೋ ಹಾಗೆ ಯಾವುದೇ ವಿಧವಾದಂಥ ಅಭಿವೃದ್ಧಿಯನ್ನು ಮಾಡತಕ್ಕಂಥದಕ್ಕೆ ಅನುದಾನ ಕೊಟ್ಟಿರೋ ಹಾಗೆ ಕಾಣ್ತಾ ಇಲ್ಲ. ಪ್ರತಿ ವರ್ಷ ಇಲ್ಲಿ ಸಿಗತಕ್ಕಂಥ ಏನು ಎಂಟ್ರಿ ಫೀ 15ರಿಂದ 20 ಕೋಟಿ ಎಂಟ್ರಿ ಫೀ ಸಿಗುತ್ತೆ. ಇದನ್ನು 1 ಪೈಸೆಯಷ್ಟು ಹಂಪಿಯ ಅಭಿವೃದ್ಧಿಗೆ ಬಳಸ್ತಾ ಇಲ್ಲ. ಕೇಂದ್ರ ಸರ್ಕಾರವನ್ನು ನಾನು ಅತ್ಯಂತ ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡ್ತೇನೆ, ಇಲ್ಲಿಯ ಎಂಟ್ರಿ ಫೀಯನ್ನು ಇಲ್ಲಿಯೇ ಅಭಿವೃದ್ಧಿಯ ದೃಷ್ಟಿಯಿಂದ, ಇಲ್ಲಿ ಪ್ರವಾಸಿಗರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ರೆಸ್ಟ್ ರೂಮ್ಗಳ ವ್ಯವಸ್ಥೆ ಇಲ್ಲ, ನದಿಯ ದಡದಲ್ಲಿ ಸ್ನಾನದ ಗೃಹಗಳಿಲ್ಲ, ಸರಿಯಾದಂಥ ಲೈಟ್ಸ್ ಇಲ್ಲ, ವಸತಿ ಗೃಹಗಳಿಲ್ಲ, ಆಹಾರ ಲಭ್ಯ ಆಗ್ತಾ ಇಲ್ಲ. ಸೊ ಈ ಕಡೆ ಹೆಚ್ಚನ್ನು ಕೇಂದ್ರ ಸರ್ಕಾರ ಒತ್ತು ಕೊಟ್ಟಾಗ ಮಾತ್ರ ದೇಶ ಮತ್ತು ವಿದೇಶಿಯ ಪ್ರವಾಸಿಗರು ಹೆಚ್ಚು ಈ ಭಾಗಕ್ಕೆ ಬರಲಿಕ್ಕೆ ಸಾಧ್ಯತೆ ಇದೆ. ಅದರ ಕಡೆಗೆ ವಿಶೇಷ ಅನುದಾನವನ್ನು ಕೇಂದ್ರ ಸರ್ಕಾರ ಕನಿಷ್ಠ 500 ಕೋಟಿ ಅನುದಾನವನ್ನಾದರೂ ಸಹ ಕೂಡಲೇ ಬಿಡುಗಡೆ ಮಾಡಿ. ಹೊಸಪೇಟೆ ನಗರಸಭಾ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಯುಜಿಡಿ ಕಾಮಗಾರಿ ವಿಳಂಬ ಸೇರಿದಂತೆ ಸ್ವಚ್ಛತೆ ಕುರಿತು ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಶೀಘ್ರವೇ ಪರಿಹಾರ ಕಂಡುಕೊಳ್ಳಲಾಗುವುದೆಂದು ಹೊಸಪೇಟೆ ನಗರಸಭೆಗೆ ನೂತನ ಪೌರಾಯುಕ್ತರಾಗಿ ಅಧಿಕಾರ ವಹಿಸಿಕೊಂಡಿರುವ ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಅದೇ ರೀತಿ ಅಗತ್ಯ ದಾಖಲಾತಿಗಳನ್ನು ಒದಗಿಸಿದ್ದಲ್ಲಿ ನಿಗದಿತ ದಿನಗಳಲ್ಲಿ ಫಾರಂ ನಂಬರ್ 3 ನೀಡಲಾಗುವುದು ಹಾಗೂ ನಗರದ ಸೌಂದರ್ಯೀಕರಣದ ಕುರಿತು ಕ್ರಮ ತೆಗೆದುಕೊಳ್ಳಲಾಗುವುದೆಂದು ತಿಳಿಸಿದ್ದಾರೆ. ನನ್ನ ಹೆಸರು ಯರಗೂರು ಶಿವಕುಮಾರ್ ಅಂತೇಳಿ, ಇನ್ಚಾರ್ಜ್ ಕಮಿಷನರ್ ಆಗಿ ಈಗ ನಗರಸಭೆ ಹೊಸಪೇಟೆಗೆ ನಾವು ಡೆಪ್ಯೂಟ್ ಆಗಿದ್ವಿ. ಕಳೆದ 1 ತಿಂಗಳಿಂದಲೂ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮೇನ್ ಮೋಟಿವ್ ಉದ್ದೇಶ ಇರೋದು ನಮಗೆ ಕುಡಿಯೋ ನೀರು ಮತ್ತು ಯುಜಿಡಿ, ನಂತರ ಒಳಚರಂಡಿ ವ್ಯವಸ್ಥೆ ಸಂಬಂಧಪಟ್ಟಿಗೆ ಸುಧಾರಿಸೋದು. ಅಂತ ನಮ್ಮಲ್ಲಿ ಹೊಸಪೇಟೆ ನಗರಸಭೆಗೆ ಮೇನ್ ಫಾರಂ 3 ಸಮಸ್ಯೆ ಅದು. ಏಕೆಂದರೆ ಜನರಿಗೆ ಅದು ಸಿಗಬೇಕಾದಂಥ ಸವಲತ್ತು, ಯಾರು ಕಾನೂನುಬದ್ಧವಾದಂಥ ದಾಖಲಾತಿಗಳು ಕೊಡ್ತಾರೋ ಅವರಿಗೆ ಫಾರಂ 3 ಇಶ್ಯೂ ಮಾಡಲಿಕ್ಕೆ ನಾವು ನಿಯಮಾನುಸಾರ ಕ್ರಮ ಕೈಗೊಳ್ತೀವಿ. ನಂತರ ಕುಡಿಯೋ ನೀರು ಮತ್ತು ಯುಜಿಡಿ ಸಂಬಂಧಪಟ್ಟಂಗೆ ಒಂದು ಪ್ಲಾನ್ ಮಾಡಿದ್ವಿ. ಈಗ ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ ಮನೋಹರ್ ಸರ್ ಬಂದಿದ್ದಾರೆ. ನಂತರ ಮನೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ
ನಗರಸಭೆ ಸಂಬಂಧಪಟ್ಟಂಗೆ ಎಲ್ಲೆಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಆ ಏರಿಯಾಗಳಿಗೆ, ನಂತರ ಶುದ್ಧ ಕುಡಿಯುವ ನೀರನ್ನ ಕಲ್ಪಿಸಲಿಕ್ಕೆ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀವಿ. ನಂತರ UGD ಮಿಸ್ಸಿಂಗ್ ಲಿಂಕ್ಸ್ 12 ಕಿಲೋಮೀಟರ್ ಮಿಸ್ಸಿಂಗ್ ಲಿಂಕ್ಸ್ ಇದೆ. ನಂತರ ಅದು ಸಂಬಂಧಪಟ್ಟಂಗೆ ಮಾನ್ಯ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು, ನಂತರ ನಮ್ಮ ಯೋಜನಾ ನಿರ್ದೇಶಕರ ನೇತೃತ್ವದಲ್ಲಿ ಅವ್ರನ್ನ ಒಳಗೊಂಡಂತೆ ನಮ್ಮ ಸರ್ವ ಸದಸ್ಯರನ್ನು ನಿರ್ಣಯ ತೆಗೆದುಕೊಂಡು ನಮ್ಮ ನಗರಸಭೆಯಲ್ಲಿರ್ತಕ್ಕಂಥ UGD ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ತೀವಿ. ಅದಾದ ನಂತರ ನಮ್ಮ ನಗರದ ಸೌಂದರ್ಯೀಕರಣಕ್ಕೆ, ನಂತರ ಪಾರ್ಕ್ಗಳು ಮತ್ತು ಉದ್ಯಾನವನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಮುಂದಿನ ಅನುದಾನದಲ್ಲಿ ಯಾವ ರೀತಿ ಅನುದಾನಗಳ ಲಭ್ಯತೆ ಆಧಾರದ ಮೇಲೆ ಆದ್ಯತೆ ಮೇರೆಗೆ ಪರಿಗಣನೆ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸ್ವಚ್ಛತೆ ಸಂಬಂಧಪಟ್ಟಂಗೆ ಈಗಾಗಲೇ ಏನು ಮಾಡಿದ್ವಿ ಅಂದರೆ ಟೀಮ್ಗಳನ್ನ ಪ್ರತಿಯೊಂದು ಟೀಮ್ ಏನಾಗಿದೆ, ನಮಗೆ ಮೇನ್ ರೋಡ್ ಸ್ವಚ್ಛತೆ ಕಾಣ್ತಾ ಇಲ್ಲ. ಅದನ್ನ ಸ್ವಚ್ಛತೆ ಕಾಣಲಿಕ್ಕೆ ನಾವು ಈಗಾಗಲೇ ಬದಲಾವಣೆ ತಂದಿದ್ದೀವಿ ಕೆಲವೊಂದನ್ನು. ಅಂದರೆ ಮೇನ್ ರೋಡನ್ನು ಕ್ಲೀನಾಗಿ ಸ್ವೀಪ್ ಮಾಡಬೇಕು, ಪ್ರತಿದಿನ ಡೈಲಿ ಕ್ಲೀನ್ ಮಾಡಬೇಕು. ಅದಾದ ನಂತರ ಒಂದು 112 ಜನ ನೇಮಕಾತಿ ಸಂಬಂಧಪಟ್ಟಂಗೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಇದೆ, ಪ್ರಸ್ತಾವನೆ ಸಲ್ಲಿಸಿದ್ವಿ. ಅಂದರೆ ಎಸ್ಟಾಬ್ಲಿಂಗ್ ಕಮಿಟಿ ಮೀಟಿಂಗ್ಗೆ ಅಪ್ರೂವಲ್ ಕಳಿಸಿದ್ವಿ. ಅದಾದ ನಂತರ ನಮಗೆ ಸ್ವಲ್ಪ ಸ್ಟಾಫ್ ಶಾರ್ಟೇಜ್ ಇದೆ, ಪೌರ ಕಾರ್ಮಿಕರು. ಅದನ್ನು ತಗೊಂಡು ನಂತರ 147 ಜನ ಪೌರ ಕಾರ್ಮಿಕರಿದ್ದಾರೆ ಪ್ರೆಸೆಂಟು. ಅವ್ರನ್ನ ಬಳಸ್ಕೊಂಡು ನಗರದ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ, ಮತ್ತು ನಗರಕ್ಕೆ ಏನಾಗಿದೆ ಪ್ರಮುಖವಾಗಿ ಜನ ವೀಕ್ಷಣೆ ಮಾಡೋದು ನಗರದ ಸೌಂದರ್ಯ. ಯಾಕಂದರೆ ನಮಗೆ ಸ್ವಚ್ಛತೆ ಇಲ್ಲ ಅಂತಂದರೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಟೂರಿಸಮ್, ನಮ್ಮ ಹೊಸಪೇಟೆ ಟೂರಿಸಮ್ ಇದು ಹಬ್ಬಾಗಿ ಕ್ರಿಯೇಟ್ ಆಗಿದೆ. ಹಾಗಾಗಿ ಸ್ವಚ್ಛತೆ ಕಾಪಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. 100% ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ನಾವು ನಮ್ಮ ನಗರಸಭೆ ಸದಾ ಸನ್ನದ್ಧವಾಗಿರುತ್ತೆ. ಅಂದರೆ ಆ್ಯಂಟಿ ರೇಬಿಸ್ ವೈರಸ್ ಮತ್ತು ABC ಇದು ಮಾಡಲಿಕ್ಕೆ ನಾವು ಟೆಂಡರ್ ಕರೆದು ಇದು ಮಾಡ್ತೀವಿ. ABC ಮತ್ತು ABC ಅಂದರೆ ಅನಿಮಲ್ ಬರ್ತ್ ಕಂಟ್ರೋಲ್ ಅಂತೇಳಿ, ನಂತರ ARV ಅಂತಂದರೆ ಆ್ಯಂಟಿ ರೇಬಿಸ್ ಇಂಜೆಕ್ಷನ್ ಸಂಬಂಧಪಟ್ಟಂಗೆ ಅದನ್ನು ಹಾಕಿ ನಂತರ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹೊಸಪೇಟೆ ತಾಲೂಕು ಇಂಗಳಗಿ ಗ್ರಾಮದಲ್ಲಿ ಊರಮ್ಮ ದೇವಿ ಹಾಗೂ ತಾಯಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ 2 ದಿನಗಳ ಕಾಲ ಗಂಗಾ ಪೂಜೆ ಸೇರಿದಂತೆ ಹೋಮ ಹವನಾದಿಗಳನ್ನು ನಡೆಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಗಿದೆ. ಅಂದರೆ ಪೊಲೀಸು ಎಲ್ಲ ಭಾಳ ಸೆಕ್ಯೂರಿಟಿ ಐತಪ್ಪ. शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तिः अखिलाष्टाङ्गलिनि भवन्तु शुक्लां वरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तिः सर्वविघ्नप्रशमनं सर्वसिद्धकारणं
जीवं प्राणे ब्रह्म संसिद्धार्थं तस्मै श्री गणाधिपते नमः ओम ओम गणपति भावायामि भावायामि ओम ओम महागणपति नमः भावायं आसनं समर्पयामि आदित्यादि समग्र गणपति नीच फलपुष्प यशापुष्पे रोज प्रसाद ज्ञानप्रदाय विभोगौरं सौख्यं दुःखोरन्तरणाय शिवाय नमो नमोस्तुते जयब्राह्मणादित्यं वृत्तं वेदत्वादं सर्वेश्वरं हरि पादपङ्कज आनन्दतीर्थपूजा कल्याणात्मकगात्राय स्वामिदत्तप्रतिहायिने श्रीमद्वेङ्कटनाथाय श्रीनिवासाय नमः श्रीकान्ताय कल्याणाय स्वाहा इदं नमः ओम दरिद्रशमनम् आवायामि आवायं समर्पयामि इदं नमः स्वाहा ओम लक्ष्मी स्वाहा लक्ष्मी नमः ओम कायम्माय स्वाहा कायम्माय नमः ओम महाकाले स्वाहा महाकाले नमः ओम प्रज्ञाय स्वाहा प्रज्ञाय नमः ओम मात्रे स्वाहा मात्रे नमः ओम सरस्वती स्वाहा सरस्वती नमः ओम शिवाय स्वाहा शिवाय नमः ओम श्रीधराय स्वाहा श्रीधराय नमः ओम शंभवे स्वाहा शंभवे नमः ओम बुद्धाने स्वाहा बुद्धाने नमः स्वाहा इत्यादि नमः ओम धराले स्वाहा धराले नमः ओम महाकाले नमः ओम ब्रह्मे स्वाहा ब्रह्मे नमः ओम वीरधारणे स्वाहा वीरधारणे नमः ओम वाणे स्वाहा वाणे नमः कंकणलाय स्वाहा कंकणलाय नमः ओम कंकणप्रियाले स्वाहा कंकणप्रियाले नमः ओम जननी स्वाहा जननी नमः ओम शिवज्ञाय स्वाहा शिवज्ञाय नमः ओम याताय सत्यं समर्पयामि
ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹಾಗೂ ಪ್ರಾದೇಶಿಕ ಪಕ್ಷಗಳು ತಮ್ಮ ತಮ್ಮ ಪಕ್ಷದ ಸಂಘಟನೆ ಸೇರಿದಂತೆ ಗೆಲ್ಲುವ ಕುದುರೆಯ ಹುಡುಕಾಟದಲ್ಲಿ ತೊಡಗಿಸಿಕೊಂಡಿವೆ. ಹೀಗೆ ಬಿಜೆಪಿ ಪಕ್ಷದ ಹೊಸಪೇಟೆ ಮಂಡಲದಿಂದ ನಗರದ ಪಕ್ಷದ ಕಚೇರಿಯಲ್ಲಿ ವಿಶೇಷ ಕಾರ್ಯಕಾರಿಣಿ ಸಭೆ ನಡೆಸಿದ ಜಿಲ್ಲಾಧ್ಯಕ್ಷ ಚನ್ನಬಸವನಗೌಡ ಹಾಗೂ ಯುವ ಮುಖಂಡ ಸಿದ್ದಾರ್ಥ ಸಿಂಗ್ ರವರು ನಮೋರವನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರುವಂತೆ ಕಾರ್ಯಕರ್ತರಲ್ಲಿ ಕರೆ ನೀಡಿದರು. ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಕೂಡ ಇವತ್ತು ಈ ಒಂದು ಜಿಲ್ಲೆಯನ್ನು ಮಾಡಿರತಕ್ಕಂಥ ಈ ಜಿಲ್ಲೆಯ ಮಾಜಿ ಶಾಸಕರು ಮತ್ತು ಮಾಜಿ ಮಂತ್ರಿಗಳಾದ ಆನಂದ್ ಸಿಂಗ್ ಅವರು ಈ ವಿಜಯನಗರ ಕ್ಷೇತ್ರ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ನಾವು ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಮೋದಿನ ಮತ್ತೊಮ್ಮೆ ತಂದ್ರೆ ಮಾತ್ರ ಈ ದೇಶ ಸುರಕ್ಷಿತವಾಗಿ ಉಳಿಯಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ದೇಶ ಉಳಿಬೇಕಂದಾಗ ನಾವು ಕಾರ್ಯಕರ್ತರೆಲ್ಲ ಶ್ರಮ ಪಡಬೇಕಾಗ್ತದೆ. ಮತ್ತೆ ಮೋದಿಯನ್ನು ಮತ್ತೆ ಮುಂದಿನ 5 ವರ್ಷದ ಅವಧಿಗೆ ನಾವು ಆರಿಸಿ ತರಬೇಕಾಗ್ತದೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಯಾರೇ ಜಿಲ್ಲಾ ಲೋಕಸಭೆ ಎಲೆಕ್ಷನ್ ನಿಂತರೂ ಕೂಡ ಈಗಾಗಲೇ ದೇವೇಂದ್ರಪ್ಪನವರು ಕೂಡ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅದೇ ರೀತಿಯಾಗಿ ಯಾರೇ ಹೈಕಮಾಂಡ್ ಯಾರಿಗೇ ಟಿಕೆಟ್ ಕೊಟ್ಟರು ಕೂಡ ನಾವು ಒಗ್ಗಟ್ಟಿನಿಂದ ನಾವೇ ನಿಂತೀವಿ ಅಂತ ತಿಳ್ಕೊಂಡು ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಮಾನ್ಯ ಲೋಕಸಭಾ ಸದಸ್ಯನ ಗೆಲ್ಲಿಸೋದ್ರಿಂದ ಬಳ್ಳಾರಿಯಲ್ಲಿ ಕೂಡ ನಮ್ಮ ಮೋದಿಜಿಯವರಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಬೇಕಾಗ್ತದೆ. ಮೋದಿಜಿಯವರು ಒಂದು ಘೋಷಣೆ ಮಾಡಿದ್ದಾರೆ, ನಾವು 400 ಲೋಕಸಭಾ ಸದಸ್ಯನ ಗೆಲ್ಲಿಸಬೇಕಾಗ್ತದೆ. ಗೆಲ್ಲಿಸಿದ್ರೆ ಇಡೀ ನಮ್ಮ ಯಾವುದೇ ಮುಂದೆ ಕೆಲಸಗಳಾಗಬೇಕಾದ್ರೆ 2/3 ಬೇಕಾಗ್ತೈತೆ. ಆ ಸಂದರ್ಭದಲ್ಲಿ 400 ಲೋಕಸಭಾ ಸದಸ್ಯರನ್ನು ಗೆಲ್ಲಿಸ್ತಕ್ಕಂಥ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ವಾತಾವರಣ ಕೂಡ ಬದಲಾವಣೆ ಆಗಿದೆ. ರಾಮ ಮಂದಿರವನ್ನು ಕಟ್ಟಿದ ಸುಮಾರು 500 ವರ್ಷದ ಹಿಂದಿನ ರಾಮ ಮಂದಿರ ಆಗಿದ್ದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಮೋದಿಜಿಯವರು ಕೇವಲ ಕೆಲವೇ ವರ್ಷಗಳಲ್ಲಿ ಆ ಒಂದು ಕೋರ್ಟ್ ಇತಂತಾದಗಳಿಗೆ ಅಡಿಗಲನ್ನು ಹಾಕಿ ಇವತ್ತು ರಾಮ ಮಂದಿರವನ್ನು ಕೂಡ ಕಟ್ಟಡವನ್ನು ಕಟ್ಟಿ ಮೊನ್ನೆ ಈಗಾಗಲೇ ಒಂದು ತಿಂಗಳ ಹಿಂದೆನೆ ಈ ಒಂದು ಸ್ಥಾಪನೆಯನ್ನು ಕೂಡ ಮಾಡಿ ಒಂದು ಜವಾಬ್ದಾರಿಯುತ ಸ್ಥಾನಮಾನದಲ್ಲಿ ಒಂದು ಹುದ್ದೆಯಲ್ಲಿ ರಾಷ್ಟ್ರ ನಿರ್ಮಾಣದಲ್ಲಿ ಯಾವ ರೀತಿ ನಾವು ಕೊಡುಗೆ ಕೊಡ್ತಾ ಇದ್ದೀವೋ ಅದೇ ರೀತಿ ಪಕ್ಷದ ಸಂಘಟನಾತ್ಮಕ ವಿಚಾರದಲ್ಲಿ ನಿಮ್ಮೆಲ್ಲರದು ಒಂದು ಪ್ರಮುಖವಾದಂಥ ಪಾತ್ರ. ನಿಮ್ಮೆಲ್ಲರದು ಅಂದ್ರೆ ಅದರಲ್ಲಿ ನಾನು ಸೇರಿಸಿ ನಮ್ಮೆಲ್ಲರದು ಒಂದು ಪ್ರಮುಖವಾದಂಥ ಪಾತ್ರ. ಇವತ್ತು ಸಾಮಾಜಿಕ ಜಾಲತಾಣದ ಮುಖಾಂತರ ನಾವೆಲ್ಲರೂ ನೋಡ್ತಾ ಇದೀವಿ ಆಗ್ತಿರುವಂತ ಬದಲಾವಣೆಗಳು. ರಾಜ್ಯದಲ್ಲಿ ಯಾವ ರೀತಿ ಆಡಳಿತ ನಡೀತಿದೆ, ರಾಷ್ಟ್ರದಲ್ಲಿ ಯಾವ ರೀತಿ ದೇಶ ಮುನ್ನೋಗ್ತಿದೆ ಅಂತ ಹೇಳಿ ನಾವೆಲ್ಲರೂ ಹತ್ತಿರದಿಂದ ಗಮನಿಸ್ತಾ ಇದ್ದೀವಿ. ಯಾವ ರೀತಿ ಕಾಲಚಕ್ರ ತಿರುಗ್ತಿರುತ್ತೋ ನಮ್ಮ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಳ್ಳೆ ಜನಹಿತ ದೃಷ್ಟಿಯಿಂದ ಆಡಳಿತಾತ್ಮಕ ಸೇವೆ ಕೊಡುವ ಒಂದು ಕಾಲಚಕ್ರನು 5 ವರ್ಷದ ನಂತರ ಮತ್ತೊಮ್ಮೆ ತಿರುಗಿ ಬಂದಿದೆ. 2024ನೇ ಇಸ್ವಿಯ ಈ ಒಂದು ಸಾರ್ವತ್ರಿಕ ಚುನಾವಣೆ ಪಾರ್ಲಿಮೆಂಟರಿ ಎಲೆಕ್ಷನ್ ಏನು ನಾವು ಎದುರಿಸಲಿಕ್ಕೆ ಸಜ್ಜಾಗ್ತಿದ್ದೀವಿ. ಅದರಿಂದ ಮುಂಚೆ ಮಾನಸಿಕವಾಗಿ ನಾವು ಯಾವ ರೀತಿ, ವೈಯಕ್ತಿಕವಾಗಿ ನಾವು ಯಾವ ರೀತಿ ನಮ್ಮ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಂಡು ಸಂಘಟನೆಗೆ ಬಲಪಡಿಸಬೇಕು ಅನ್ನೋ ಒಂದು ಆಳವಾದಂಥ ಹಾಗೂ ದೂರದೃಷ್ಟಿಯ ವಿಚಾರ ನಾವೆಲ್ಲರೂ ಮಾಡಬೇಕಾಗುತ್ತೆ ಸ್ನೇಹಿತರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಜೀವನದ ಸಂಕಲ್ಪ ತಗೊಂಡು ಮೊನ್ನೆ ಒಂದು ರಾಷ್ಟ್ರೀಯ ಸಮ್ಮೇಳನದಲ್ಲಿ ಒಂದು ಮಾತು ಹೇಳಿದ್ರು, ನಾನು ನನ್ನ ಮನೆ ಬಗ್ಗೆ ಚಿಂತೆ ಏನಾದರೂ ಮಾಡಿದ್ದಿದ್ರೆ ಬಡವರಿಗೋಸ್ಕರ ಕೋಟಿಗಟ್ಟಲೆ ಮನೆಗಳು ಕಟ್ಟಿಸೋ ಸಂಕಲ್ಪ ನಂದು ಮುಳುಗೋಗ್ತಿತ್ತು. ನಾನು ನನ್ನ ಮನೆ ಬಗ್ಗೆ ಚಿಂತನೆ ಮಾಡಿಲ್ಲ, ದೇಶಕ್ಕೋಸ್ಕರ ನನ್ನ ಸಮಯ ಕೊಟ್ಟೆ ನನ್ನ ಸಂಕಲ್ಪ ತಗೊಂಡೆ ಅಂತ ಹೇಳಿ ಒಂದು ಮಾತು ಹೇಳಿದ್ರು. ಇವತ್ತು
ರಾಜಕೀಯ ದೃಷ್ಟಿಯಿಂದ ನೋಡ್ಬೇಕಾದ್ರೆ ನಾವು ಮೊದಲು ರಾಜಕೀಯ ದೃಷ್ಟಿ ನೋಡೋದು ಬೇಡ. ಯಾಕಂದ್ರೆ ನಮ್ಮ ಕರ್ತವ್ಯ ಪಕ್ಷದ ಕಾರ್ಯಕರ್ತರಾಗಿ ಸಂಘಟನಾತ್ಮಕವಾಗಿ ಮತದಾರರಿಗೆ, ನಾಗರಿಕರಿಗೆ ಭಾರತೀಯ ಜನತಾ ಪಕ್ಷದ ಉದ್ದೇಶ, ನಮ್ಮ ಸರ್ಕಾರಗಳ ಯೋಜನೆಗಳನ್ನ ತಿಳಿಸೋ ಸಾಮಾಜಿಕ ಜವಾಬ್ದಾರಿ ಮೊದಲನೇ ಆದ್ಯತೆ ಕೊಟ್ಟು ನಾವು ಆ ಕೆಲಸ ಮಾಡ್ಕೊಂಡು ಹೋಗೋಣ. ಒಂದು ಪ್ರದೇಶದಲ್ಲಿ ಬಲಪಡಿಸಲಿಕ್ಕೆ ಇಡೀ ರಾಷ್ಟ್ರ ಕೈ ಜೋಡಿಸಿದಾಗ ನಾವು ನಮ್ಮ ಕರ್ತವ್ಯವನ್ನು ಅರ್ಥ ಮಾಡಿಕೊಂಡು ಸಾಮಾನ್ಯ ನಾಗರಿಕರಿಗೆ, ನಮ್ಮ ಮತದಾರರಿಗೆ ನರೇಂದ್ರ ಮೋದಿಜಿ ಅವರ ಯೋಜನೆಗಳ ಬಗ್ಗೆ, ಕಮಲದ ಗುರುತಿನ ಹಿಂದೆ ಇರ್ತಕ್ಕಂಥ ಉದ್ದೇಶದ ಬಗ್ಗೆ ಸ್ಪಷ್ಟವಾಗಿ ತಿಳಿಸೋದ್ರಲ್ಲಿ ನಾವು ಹಿಂದೆ ಹಾಕಬಾರದು ಅನ್ನೋ ಒಂದು ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡುತ್ತಾ, ಈ ಸಂದರ್ಭದಲ್ಲಿ ಇನ್ನೊಮ್ಮೆ ಇಲ್ಲಿರ್ತಕ್ಕಂಥ ಎಲ್ಲಾ ಮೋರ್ಚಾಗಳ ಹಾಗೂ ಶಕ್ತಿ ಕೇಂದ್ರಗಳ ಪ್ರಕೋಷ್ಠಗಳ ಪ್ರಮುಖರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರಿಗೆ ಅಭಿನಂದನೆಗಳನ್ನ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಪಕ್ಷದ ಎಲ್ಲ ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ನಾಯಕರು, ಮಾಧ್ಯಮದ ಸ್ನೇಹಿತರಿಗೆ ಹಾಗೂ ಎಲ್ಲ ಕಾರ್ಯಕರ್ತರಿಗೆ ಇನ್ನೊಮ್ಮೆ ವಂದಿಸಿ, ನನ್ನ ಪರವಾಗಿ ಹಾಗೂ ಆನಂದ್ ಸಿಂಗ್ ಅವರ ಪರವಾಗಿ ಕ್ಷೇತ್ರದ ಅಭಿವೃದ್ಧಿ ಕುಂಠಿತ ಆಗಬಾರದು. ಮುಂದೆ ಬರುವಂತ ದಿನಗಳಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ರೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಜನಜಾಗೃತಿ ಆಗಿರ್ತಕ್ಕಂಥ ವಿಚಾರದಲ್ಲಿ ಹೋರಾಟವನ್ನು ಮಾಡೋದು, ನಾವೆಲ್ಲರೂ ಒಟ್ಟಾಗಿರೋಣ ಅಂತ ಹೇಳಿ ಸಂದರ್ಭದಲ್ಲಿ ಮನವಿಯನ್ನ ಮಾಡುತ್ತಾ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸರ್ವರಿಗೂ ಇನ್ನೊಮ್ಮೆ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಜಯನಗರ. ಮೊದಲನೇದಾಗಿ ಹೊಸದಾಗಿ ನಾವು ಜವಾಬ್ದಾರಿಗಳನ್ನು ತೆಗೆದುಕೊಂಡು ಮಂಡಲದ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ನಾವು ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಿದ್ದೇವೆ. ನಮ್ಮೆಲ್ಲರ ಹುರುಪು ಬರುವಂಥ 3 ವರ್ಷಗಳ ಅವಧಿಯಲ್ಲಿ, ಮುಂದಿನ 3 ವರ್ಷಗಳ ಅವಧಿಯಲ್ಲಿ ಬೇರೆ ಬೇರೆ ಹಂತದ ಪದಾಧಿಕಾರಿಗಳನ್ನು ರಾಜ್ಯದಲ್ಲಿ ಮಾಡಿದ್ದೀವಿ, ಜಿಲ್ಲೆಯಲ್ಲಿ ಪದಾಧಿಕಾರಿಗಳಾಗಿದ್ದೀವಿ, ಮಂಡಲದಲ್ಲಿ ನಮ್ಮನ್ನು ಜೋಡಿಸ್ಕೊಂಡಿದ್ದಾರೆ, ನಗರ ಘಟಕದಲ್ಲಿ ನಮ್ಮನ್ನು ಪದಾಧಿಕಾರಿಗಳಾಗಿ ನೇಮಕ ಮಾಡಿದ್ದಾರೆ. ಈ ರೀತಿಯ ವಿವಿಧ ಜವಾಬ್ದಾರಿಗಳನ್ನು ಹೊಂದಿರತಕ್ಕಂಥ ನಮ್ಮೆಲ್ಲ ಪದಾಧಿಕಾರಿಗಳು ಕೊಟ್ಟಿರುವ ಜವಾಬ್ದಾರಿ ಏನೇ ಇರಲಿ, ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಆ ಒಂದು ಜವಾಬ್ದಾರಿಗೆ ನ್ಯಾಯವನ್ನು ಕೊಡುವುದರ ಮುಖಾಂತರ, ನಿಮ್ಮ ಹಂತದ ಆ ಒಂದು ಜವಾಬ್ದಾರಿಗೆ ಅದಕ್ಕೆ ನ್ಯಾಯವನ್ನು ಕೊಡುವುದರ ಮುಖಾಂತರ ನಿಮ್ಮ ಅವಧಿಯಲ್ಲಿ ನೀವು ಕೆಲಸಗಳನ್ನು ಮಾಡಿ ಪಕ್ಷದ ಸಂಘಟನೆಯಲ್ಲಿ ನೀವು ತೊಡಗಿಸಿಕೊಂಡು ಪಕ್ಷವನ್ನು ಬೇರೆ ಮಟ್ಟದಿಂದ ಗಟ್ಟಿ ಮಾಡುವ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡಿದ್ದೆ. ಆದರೆ ಬರುವಂಥ ದಿನಗಳಲ್ಲಿ ನಿಮ್ಮನ್ನು ಗುರುತು ಮಾಡಿ ಪಾರ್ಟಿ ಯಾರು ಅಗ್ರೆಸಿವ್ ಆಗಿ, ಯಾರು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಒಂದು ಕಾರ್ಯಕ್ರಮವನ್ನು, ಆ ಒಂದು ಯೋಜನೆಗಳನ್ನು ಕಟ್ಟ ಕಡೆಯ ವ್ಯಕ್ತಿಗೆ, ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯ ವ್ಯಕ್ತಿಗೆ ಸರ್ಕಾರದ ಯೋಜನೆಗಳಿರ್ಬೋದು, ಪಕ್ಷದ ಚಟುವಟಿಕೆಗಳಿರ್ಬೋದು, ಪ್ರತಿಯೊಂದು ವಿಚಾರಗಳನ್ನು ಕಟ್ಟ ಕಡೆಯ ವ್ಯಕ್ತಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲ ಕಾರ್ಯಕರ್ತರಿಗೆ. ಈಗ ಒಂದು ಹಂತದಲ್ಲಿ ನಮ್ಮ ಪದಾಧಿಕಾರಿಗಳ ನೇಮಕ ವಿಶೇಷವಾಗಿ ಹೊಸಪೇಟೆ ಮಂಡಲದಲ್ಲಿ ಕಂಪ್ಲೀಟ್ ಆಗಿದೆ ಒಂದು ಹಂತದಲ್ಲಿ. ಇನ್ನೂ ಬೇರೆ ಬೇರೆ ಜವಾಬ್ದಾರಿಗಳನ್ನು, ಬೇರೆ ಬೇರೆ ಕಾರ್ಯಕ್ರಮಗಳ ಜವಾಬ್ದಾರಿಗಳನ್ನು ಕೊಡುವ ನಿಟ್ಟಿನಲ್ಲಿ ಪಾರ್ಟಿ ಉಳಿದಂಥ ವ್ಯಕ್ತಿಗಳನ್ನು ಸಹ ಜೋಡಣೆಯನ್ನು ಮಾಡಿಕೊಂಡು ಅವರಿಗೆ ಜವಾಬ್ದಾರಿಗಳನ್ನು ಕೊಡುವ ನಿಟ್ಟಿನಲ್ಲಿ ಇನ್ನೂ ನಮ್ಮ ಪ್ರಕೋಷ್ಠದ ರಚನೆಗಳಾಗಿಲ್ಲ. ಪ್ರಕೋಷ್ಠದ ವ್ಯವಸ್ಥೆಗಳಲ್ಲಿ ಸುಮಾರು 24 ಪ್ರಕೋಷ್ಠಗಳನ್ನು ಹೊಸಪೇಟೆ ಮಂಡಲದಲ್ಲಿ ಆ ತಂಡಗಳನ್ನು ರಚನೆ ಮಾಡುವುದರ ಮುಖಾಂತರ ಇನ್ಯಾರು ಪಕ್ಷದ ಸಂಘಟನಾ ಚಟುವಟಿಕೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇದೆ ಆ ಥರದ ವ್ಯಕ್ತಿಗಳನ್ನು ಸಹ ಜೋಡಣೆ ಮಾಡಿಕೊಂಡು ಹಿರಿಯರ ಮಾರ್ಗದರ್ಶನದೊಂದಿಗೆ, ಹೊಸಬರ ಸಹಕಾರದೊಂದಿಗೆ ಪಕ್ಷವಾದ ಸಂಘಟನಾ ಚಟುವಟಿಕೆಗಳನ್ನು ಬೂತ್ ಮಟ್ಟದವರಿಗೆ ನಾವೆಲ್ಲರೂ ಒಯ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥ ತಂಡ. ಮೊನ್ನೆ ನಮ್ಮ ನಾಯಕರು, ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಆನಂದ್ ಸಿಂಗ್ ಸರ್ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದರು, ಇವತ್ತಿನವರೆಗೂ ಅವರು ಜಿಲ್ಲೆಯಲ್ಲಿ ಆಗಿರ್ಬೋದು, ಮಂಡಲದಲ್ಲಿ ಆಗಿರ್ಬೋದು,
ಒಬ್ಬ ಪದಾಧಿಕಾರಿಗಳನ್ನ ಇಂಥವ್ರನ್ನ ಇಂಥ ಜಾಗಕ್ಕೆ ಕೊಡ್ರಿ ಅನ್ನೋಂಥ ಒಂದು ಮಾತನ್ನು ಇವತ್ತಿಗೂ ಅವ್ರು ಹೇಳಿಲ್ಲ. ಅವರಿಗೆ ಸಂಘಟನೆಯ ಮೇಲೆ ನಂಬಿಕೆ ಇದೆ, ತಂಡದ ಮೇಲೆ ನಂಬಿಕೆ ಇದೆ. ವಿಶೇಷವಾಗಿ ಹೊಸದಾಗಿ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ನಿಮ್ಮೆಲ್ಲರ ಮೇಲೆ ವಿಶೇಷ ನಂಬಿಕೆ ಅವರಿಗೆ. ಆ ನಂಬಿಕೆಯನ್ನ, ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ನೀವೆಲ್ಲರೂ ನಿರ್ವಹಿಸುವುದರ ಮುಖಾಂತರ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗೆ ನ್ಯಾಯವನ್ನ ಒದಗಿಸುವ ನಿಟ್ಟಿನಲ್ಲಿ ನೀವೆಲ್ಲರೂ ಕೆಲಸ ಮಾಡ್ತೀರಿ. ನಿಮ್ಮ ಕೆಲಸದ ಮೇಲೆ ಅಪಾರ ನಂಬಿಕೆ ಪಾರ್ಟಿ ಇದೆ ಅನ್ನೋದು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಹೊಸದಾಗಿ ನೇಮಕ ಆಗಿರ್ತಕ್ಕಂಥ ವಿಶೇಷವಾಗಿ ವಿಜಯನಗರ ಮಂಡಲ ಅಧ್ಯಕ್ಷರಿಂದ ಹಿಡಿದು ಎಲ್ಲ ಹಂತದ ಪದಾಧಿಕಾರಿಗಳಿಗೆ ಜಿಲ್ಲೆಯ ಅಧ್ಯಕ್ಷನಾಗಿ ಮತ್ತೊಮ್ಮೆ ನಾನು ನಿಮ್ಮೆಲ್ಲರಿಗೂ ಶುಭವನ್ನ ಈ ಸಂದರ್ಭದಲ್ಲಿ ಕೋರುವುದರ ಮುಖಾಂತರ ಬಂದಿರತಕ್ಕಂಥ ನಮ್ಮೆಲ್ಲ ಪದಾಧಿಕಾರಿಗಳಿಗೆ ಒಳ್ಳೆಯದಾಗಲಿ. ಬರುವಂಥ 3 ವರ್ಷಗಳ ಅವಧಿ ನಿಮಗೆ ಒಂದು ಚಾಲೆಂಜ್ ಆಗಿ ಬರಲಿ. ಬರುವಂಥ ಪ್ರತಿ ಚುನಾವಣೆಗಳನ್ನು ಎದುರಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ. ಪ್ರತಿ ಚುನಾವಣೆಗಳನ್ನು ಗೆಲ್ಲುವಂಥ ಅವಕಾಶಗಳನ್ನು ನಿಮಗೆ ಆ ಭಗವಂತ ಕೊಡಲಿ ಅನ್ನೋಂಥ ಒಂದು ಮಾತನ್ನು, ಶುಭವನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ, ಹೊಸದಾಗಿ ನೇಮಕಾಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಹಂಪಿಯತ್ತ ಚುನಾವಣೆ ತನ್ನಿಮಿತ್ತ ಬಿಜೆಪಿ ಮಂಡಲದಿಂದ ನಡೆದ ವಿಶೇಷ ಕಾರ್ಯಕಾರಿಣಿ ಸಭೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.